ಅವರು ರೈತ ಪರವಾಗಿ ಮಾತಾಡ್ತಾರೆ. ಅವರು ಇರಬೇಕು, ರೈತರು ನಾವು ಇರಬೇಕು. ಆ ಉತ್ತರ ಪೂರ್ವಾಜ್ಯ ನೀರು ನಾಗಮಡಿಕೆ ಡ್ಯಾಮ್ ಬರೆದು ನಮ್ಮ ಪಾವಗಡ ತಾಲೂಕು ಒಂದು ಅರ್ಧ ಭಾಗ ಅಂತರ್ಜಲವನ್ನು ನೀಡಿಸ್ತೀವಿ. ಇವತ್ತು ನಾಗಮಡಿಕೆ ಡ್ಯಾಮ್ನಿಂದ ಅಲ್ಸಕುಂಟೆ ಬಂದು ಅಲ್ಸಕುಂಟೆಯಲ್ಲಿ ಕೂಡ ತುಂಬ ಹೊತ್ತಿಗೆ ಎಲ್ಲಿ ಬಿಟ್ಟು ಬೋರ್ಗಳು ಇವತ್ತು ಮನೆಗಳ ಹತ್ರ ಅಂತರ್ಜಲ ಅಭಿವೃದ್ಧಿ ಆಗಿತ್ತು. ಇವತ್ತು ಕುಂಠಿತ ಆಗಿರೋದ್ರಿಂದ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಈ ನೀರುಗಳನ್ನು ಎಲ್ಲ ಪಂಚಾಯತಿಗಳನ್ನು ಅನುದಾನ ಬಿಡುಗಡೆ ಮಾಡಿ ತಕ್ಷಣದಿಂದ ಈ ತಾಲೂಕಿಗೆ ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾಧ್ಯಮ ಪರವಾಗಿ ಒಂದೆರಡು ಮಾತುಗಳು ಮಾತಾಡಿ. ನಮ್ಮ ಇಡೀ ಪಾವಗಡ ತಾಲೂಕಿನಲ್ಲಿ ಎಲ್ಲ ಪತ್ರಿಕೆ ಮಾಧ್ಯಮದ ಸಂಘ, ಪ್ರಗತಿಪರ ಸಂಘ, ನೂರಾರು ಸಂಘ ಮತ್ತೆಲ್ಲ ಕಾಂಗ್ರೆಸ್ ಪಕ್ಷವರು, ಜೆಡಿಎಸ್ ಪಕ್ಷವರು, ಬಿಜೆಪಿಯವರು ಸಂಪೂರ್ಣವಾಗಿ ಒಂದಾಗಿ ಇಡೀ ತಾಲೂಕನ್ನು ಕಟ್ಟಿ ನೀರಿಗೋಸ್ಕರ ನಾವು ತುಂಬಿಕೊಟ್ಟ ನೀರು ಪಾವಗಡ ಕೆಲವರೆಗೂ ಬಿಡುಗಡೆ ಒಂದು ಗಟ್ಟಿಯನ್ನು ಚಳವಳಿ ಮಾಡಿದ್ವಿ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇನ್ನು ಪಾವಗಡದಲ್ಲಿ ಇವತ್ತು 1 ತಿಂಗಳ ಮೇಲಾಗಿ ಕುತ್ಕೊಂಡು ನೀರು ಕೊಡಬೇಕಂತ 2,350 ಕೋಟಿಯನ್ನು ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯರೇ ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿ ಕೆಲವರು ಸಿದ್ದರಾಮಯ್ಯವರು ಬಂದು ಒಂದು 8 ತಿಂಗಳು, 10 ತಿಂಗಳು, 12 ತಿಂಗಳು ಆಗಿ 1 ವರ್ಷ ಒಳಗೆ ಐತಿಲ್ಲ. ಅದಕ್ಕೆ ಈಗಾಗಲೇ 15 ದಿವಸದಿಂದ ತುಂಬಿಕೊಟ್ಟ ನೀರು ಸಂಪೂರ್ಣ ನಿಂತೋಗಿತ್ತು ನಮ್ಮ ತಾಲೂಕಿಗೆ. ಇವತ್ತು ಹಳ್ಳಿಗಳಲ್ಲಿ ಹೋದ್ರೆ ಆ ವಾಹನಗಳು ಹೊಡಿತಾರೆ. ಪಾಪ ಮನೆಯಲ್ಲಿ ಯಾರು ಕಿಶಿಂಗಿರ ನೋಡಿಲ್ಲ, ತಲೆ ಎಲ್ಲ 5, 6, 10 ದಿನ ಹೊಲಿಗೆ ಬಿಟ್ಟಿದ್ದಾವೆ. ಅಲ್ಲಿ ನೀರು ಬೇಕಾದ್ರೆ ಬಿಡೋರು. ಕನ್ನಡಿ ಪಂಚಾಯತಿಯಲ್ಲಿ ಘಟನೆ ನಡೆದೈತೆ. ಮೊನ್ನೆ ಈ ಕಡೆ ಯಾರೋ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ರೆ TN ಪಾಟೀಲ್ ಅಲ್ಲೊಂದು ಆಗೈತೆ. ಬಹಳಷ್ಟು ಇವತ್ತು ಕೊತ್ತೂರಿನಲ್ಲಿ ಕೂಡ ಹೊರಗಾಡಿದ್ದಾರೆ ನೀರು ಬರ್ತಾರೆ. ಈಗ ನಮ್ಮ ಪುಸ್ತಕದಿಂದ ಬಂದು ಹೇಳಿದ್ರು ಇದು ಆಗಬಾರ್ದು, ಅನಾಹುತ ನಿಲ್ತಾರೆ. ತುಂಬಿದ ನೀರನ್ನ ಅದೆಷ್ಟೋ ಇವತ್ತು 600 ಸಾಹೇಬರು ಎಲ್ಲ ಹಳ್ಳಿ ಭೇಟಿ ಕೊಟ್ಟು PDO ಮತ್ತೆ ವಾಟರ್ ಮೇಲೆ ಅವ್ರು ಭೇಟಿ ಅವ್ರು ಮಾಡಿ ಅವರು ನೀರು ಸರಿಯಾಗಿ ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸಿಕ್ಕಾಪಟ್ಟೆ ಜನ ಗಲಾಟೆಗಳಾಗ್ತವೆ. ಮತ್ತೆ ಕೃಷ್ಣಗಿರಿ ಮತ್ತೆ ಕನಮೇಡಿ, ಬ್ಯಾಡ್ಲೂರು ಟೋಟಲ್ ಈಗ ಕೇಸ್ ಆಗಿರೋದು ಅವ್ರ ಮೇಲೆ, ವಾಟರ್ ಮೇಲೆ ದೊಡ್ಡ ಕೇಸ್ ಆಗಿದ್ದಾವೆ. ಇವೆಲ್ಲ ನೀವು ಸಾಹೇಬರು ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಮನೇಲಿ ಹೇಳಿದ್ದೀವಿ. ಕಂಪಲ್ಸರಿ ನೀರು ಬಿಡಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡೋದು ಖಚಿತ. ಅದಕ್ಕೋಸ್ಕರ ಇಒ ಸಾಹೇಬರು ಎಚ್ಚರಿಸ್ಕೊಂಡು ಇದನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.